ಪರವಾಗಿಲ್ಲ ಸಂದೇಶಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ. ಶಾರೀರಿಕವಾಗಿ ಬಲ ಕಡಿಮೆ ಇದ್ರೂ ಪರವಾಗಿಲ್ಲ, ಆತ್ಮಿಕವಾದ ಬಲವನ್ನ ಕಳ್ಕೋಬೇಡಿ. 2 ಕೊರಿಂಥ ಪತ್ರಕ್ಕೆ 4ನೇ ಅಧ್ಯಾಯ 16ನೇ ವಚನ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನದಿನೇ ಹೊಸದಾಗುತ್ತಾ ಬರುತ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ದೈಹಿಕವಾಗಿ ದಿನೇ ದಿನೇ ಏನಾಗ್ತಾ ಇದ್ದೇವೆ, ನಾಶವಾಗ್ತಾ ಇದ್ರು, ನಮ್ಮ ಆರೋಗ್ಯ ಹದಗೆಡ್ತಾ ಇದ್ರು ನಾವು ಏನ್ ಮಾಡತಕ್ಕಂಥವ್ರಲ್ಲ ದೇವರ ಮಕ್ಕಳು. ಅಂದ್ರೆ ಆತ್ಮಿಕ ಬಲವನ್ನ ಕಳಕೊಳ್ಳುವಂಥವ್ರಲ್ಲ. ಆದ್ದರಿಂದ ನಮ್ಮ ಶಾರೀರಿಕವಾಗಿ ನಾವು ಬಲಹೀನರಾಗ್ಬೋದು, ವಯಸ್ಸಾಗ್ಬೋದು, ಆದರೆ ಆತ್ಮಿಕವಾಗಿ ನಾವು ಯಾವಾಗಲೂ ಬಲವುಳ್ಳವರಾಗಿರ್ಬೇಕು. ಹೊರಗಿನ ಸೌಂದರ್ಯ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಅಂತರ್ಯದ ಸೌಂದರ್ಯ ಕಡಿಮೆ ಮಾಡ್ಕೋಬೇಡಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. 1 ಪೇತ್ರನ ಪತ್ರಿಕೆಯಲ್ಲಿ ನಾವು ಈ ರೀತಿಯ ನೋಡ್ತಾ ಇದ್ದೇವೆ. 1 ಪೇತ್ರ 3 ವಚನ 1-5. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡಕೊಳ್ಳುವುದನ್ನ ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ದೇವರಿಗೆ ಮಹಿಮೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊರಗಿನ ಸೌಂದರ್ಯ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಆಂತರ್ಯದ ಸೌಂದರ್ಯ, ಒಳಗಿನ ಸೌಂದರ್ಯ ಅದೇನಾಗ್ಬೇಕಪ್ಪ ಅಂದ್ರೆ ಅದು ಹೆಚ್ಚಾಗಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇತ್ತಂದ್ರೆ, ಹೊರಗಡೆ ನಾವು ಮೈಗೆ ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಅಲ್ಲ, ಬದಲಾಗಿ ನಾವೇನ್ ಮಾಡ್ಬೇಕಾಗಿದೆ ಅಲ್ಲಿ ವಚನ ಹೇಳಿದಂತೆ ನಮ್ಮ ಆಂತರ್ಯದಲ್ಲಿ ಏನಾಗಬೇಕಾಗಿದೆ ಅಂತಂದ್ರೆ ಅಲಂಕರಿಸಿಕೊಳ್ಬೇಕಾಗಿದೆ. ಹೇಗೆ? ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವನ್ನ ನಾವು ಮಾಡ್ಕೋಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಅದರಿಂದ ಹೊರಗಿನ ತೋರಿಕೆ ಕಡಿಮೆ ಆದ್ರೂ ಪರವಾಗಿಲ್ಲ, ಆಂತರ್ಯದ ಸೌಂದರ್ಯ ಹೆಚ್ಚಾಗಬೇಕು, ಆತ್ಮಿಕತೆ ಎಂತಕ್ಕಂಥದ್ದು ಹೆಚ್ಚಾಗಬೇಕು ಎಂಬತಕ್ಕಂಥದ್ದು ವಾಕ್ಯದ ಉದ್ದೇಶ ಆಗಿದೆ ಪ್ರೇರೆ. ಹಾಗೆ ಲೌಕಿಕ ಜ್ಞಾನ ನಮಗೆ ಕಡಿಮೆ ಆಗಿದ್ರೂ ಪರವಾಗಿಲ್ಲ, ಆದರೆ ಆತ್ಮಿಕ ಜ್ಞಾನ ಕಡಿಮೆ ಆಗಬಾರದು. ಯಾಕಂದ್ರೆ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ ವಚನ 13-18 ಈ ರೀತಿಯಾಗಿ ನೋಡ್ತೇವೆ, ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡ್ಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು ಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಕಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು ಎಂಬುದಾಗಿ ಇಲ್ಲ ದೇವರ ವಾಕ್ಯದಲ್ಲಿ ನೋಡ್ತಾ ಇದೆ ಪ್ರೇರ. ಅಂದ್ರೆ ಭೂ ಸಂಬಂಧವಾದ ಜ್ಞಾನ ಮತ್ತು ಆತ್ಮಿಕವಾದ ಜ್ಞಾನದ ಕುರಿತಾಗಿ ಈ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ತುಂಬಾ ಸಮಯ ಹಿಡಿಯೋದ್ರಿಂದ ವಿವರಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಅದರಿಂದ ಈ ವಚನ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೌಕಿಕ ಜ್ಞಾನ ಕಡಿಮೆ ಇದ್ರೂ ಪರವಾಗಿಲ್ಲ, ಆತ್ಮಿಕ ಜ್ಞಾನದಲ್ಲಿ ನಾವು ಕಡಿಮೆ ಆಗಬಾರ್ದು ಎಂಬುದಾಗಿ ನಾವು ನೋಡ್ತೀವಿ. ಯಾಕಂತಂದ್ರೆ ಆತ್ಮಿಕ ಜ್ಞಾನ ಅದು ದೇವರಿಂದ ಬರ್ತಕ್ಕಂಥ ಜ್ಞಾನ, ಮೇಲಿನಿಂದ ಬರ್ತಕ್ಕಂಥ ಜ್ಞಾನ. ಭೂ ಸಂಬಂಧವಾದ ಜ್ಞಾನ ಇದು ಲೋಕಕ್ಕೆ ಸಂಬಂಧಪಟ್ಟಂಥದ್ದು, ಇದು ನಶಿಸಿ ಹೋಗ್ತಕ್ಕಂಥದ್ದು, ಇದು ನಮ್ಮನ್ನ ಹಾಳು ಮಾಡ್ತಕ್ಕಂಥದ್ದಾಗಿದೆ ಅನೇಕ ಸಾರಿ. ಅದರಿಂದ ನಮಗೆ ಆತ್ಮಿಕ ಜ್ಞಾನವೇ ಶ್ರೇಷ್ಠ. ಅದರಿಂದ ಈ ಭೂಲೋಕದ ಜ್ಞಾನ ನಮಗೆ ಒಂದು ವೇಳೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆತ್ಮಿಕ ಜ್ಞಾನ
ದೇವರ ಕುರಿತಾಗಿರ್ತಕ್ಕಂಥ ಜ್ಞಾನ ಅದು ನಮಗೆ ಬಹಳ ಮುಖ್ಯ. ಅದು ಹೇಗೆ ನಮ್ಮನ್ನ ಆಶೀರ್ವಾದಕ್ಕೆ ನಿತ್ಯ ಜೀವಕ್ಕೆ ನಡೆಸ್ತದೆ ಎಂಬುದಾಗಿ ಇಲ್ಲಿ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದರಿಂದ ಆ ಒಂದು ಭಾವದಲ್ಲಿ ನಾವು ಹೋಗಬೇಕಾಗಿದೆ. ನಾಲ್ಕನೇದಾಗಿ ನೋಡುವಾಗ, ಲೋಕದಲ್ಲಿ ಯಾರಿಗೂ ನೀವು ಬೇಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ದೇವರಿಗೆ ಬೇಕಾಗುವ ಹಾಗೆ, ದೇವರು ಬಯಸುವ ಹಾಗೆ ನಡೆಸ್ಕೊಳ್ಳಿ. ಯಾಕಂತಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ಈ ರೀತಿಯ ನೋಡ್ತೇವೆ. ಕೀರ್ತನೆ 27:10 ತಂದೆ ತಾಯಿಗಳನ್ನ ತೊರೆದು ಬಿಟ್ರೇನು, ಯೆಹೋವನು ನಿನ್ನ ಸೇರಿಸಿಕೊಳ್ಳುವನು ಎಂಬುದಾಗಿ. ಅಂದ್ರೆ ಲೋಕದಲ್ಲಿ ನಮಗೆ ಎಲ್ಲ ಸಂಬಂಧ ಬಿಡಬಹುದು. ತಂದೆ ತಾಯಿಯ ಬಗ್ಗೆ ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ತಂದೆ ತಾಯಿ ಅಷ್ಟು ಸುಲಭವಾಗಿ ಮಕ್ಕಳನ್ನು ಕೈ ಬಿಡೋದಿಲ್ಲ. ಒಂದು ವೇಳೆ ತಂದೆ ತಾಯಿಗಳು ಕೈ ಬಿಟ್ಟರೂ ಬಿಡಬಹುದು, ಆದರೆ ಯೆಹೋವನು ನಿನ್ನ ಸೇರಿಸ್ಕೊಳ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತದೆ. ಅಂದ್ರೆ ಈ ಲೋಕದಲ್ಲಿ ನಮ್ಮ ಎಲ್ಲರೂ ಕೈ ಬಿಟ್ಟರೂ ಪರವಾಗಿಲ್ಲ, ಆದ್ರೆ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಕರ್ತನು ನಮ್ಮನ್ನ ಕೈ ಬಿಡದಂತೆ ನಡೆದತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಎಲ್ಲರೂ ಕೈ ಬಿಟ್ಟರು, ಕರ್ತ ನಮ್ಮನ್ನ ಕೈ ಬಿಡದಂತೆ ನಾವೇನ್ ಮಾಡಬೇಕಾಗಿದೆ ಅಂದ್ರೆ ಎಚ್ಚರಿಕೆಯನ್ನ ವಹಿಸ್ಬೇಕಾಗಿದೆ. ಇಲ್ಲಿ ಯಾರೂ ನಮ್ಮನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಅಲ್ಲಿ ದೇವರು ನಮ್ಮನ್ನ ನಂಬ್ತಾನೆ ಅಂತಕ್ಕಂಥ ನಂಬಿಕೆಯಿಂದ ನಡೀರಿ. ರೋಮಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಎಲ್ಲಾ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯರು ಒಂದು ವೇಳೆ ಸುಳ್ಳು ಮಾತವ್ರು ಆಗಿರ್ಬೋದು, ಆದರೆ ದೇವರು ಸತ್ಯವಂತನಾಗಿದ್ದಾನೆ. ಅಂದ್ರೆ ಈ ಲೋಕದಲ್ಲಿ ನಿನ್ನನ್ನು ಯಾರು ನಂಬದೇ ಇದ್ರು ಪರವಾಗಿಲ್ಲ, ಕರ್ತನು ನಿನ್ನನ್ನು ನಂಬತಕ್ಕಂಥವನಾಗಿದ್ದಾನೆ. ಅದರಿಂದ ನೀನು ದೃಢವಾಗಿರು, ಮುಂದರ್ಶಿ. ಈ ಭೂಮಿಯನ್ನ ನೀನು ಸುತ್ತಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಆ ಒಂದು ಸ್ವರ್ಗ ರಾಜ್ಯವನ್ನ ನೀನು ಮಿಸ್ ಮಾಡ್ಕೋಬೇಡ. ಯಾಕಂದ್ರೆ ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನ 2 ನಾವು ಈ ರೀತಿಯ ನೋಡ್ತಾ ಇದ್ದೇವೆ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರುಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಯೇಸು ಪ್ರಭು ಹೇಳ್ತಕ್ಕಂಥ ಮಾತು. ಪರಲೋಕದಲ್ಲಿ ಏನಿದೆ? ಬಹಳ ಬಿಡಾರಗಳಿವೆ. ಪರಲೋಕ ರಾಜ್ಯ ವೈಭವದಿಂದ ತುಂಬಿರ್ತಕ್ಕಂಥದ್ದಾಗಿದೆ. ಅದರಿಂದ ಒಂದು ವೇಳೆ ನಾವು ಈ ಭೂಮಿಯನ್ನ ಸುತ್ತಿ ನೋಡ್ಲಿಕ್ಕೆ ಆಗದೆ ಇರಬಹುದು, ಪ್ರಪಂಚ ನೋಡ್ಲಿಕ್ಕೆ ಆಗದೆ ಇರಬಹುದು, ಆದರೆ ನಾವು ಸ್ವರ್ಗ ರಾಜ್ಯವನ್ನು ನೋಡುವಂತ, ನಮ್ಮ ನಿತ್ಯ ನಿವಾಸವಾಗಿರ್ತಕ್ಕಂಥ ಆ ಮನೆಯನ್ನು ನೋಡ್ತಕ್ಕಂಥದ್ದನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಕರ್ತ ನಮಗೆ ಬಿಡಾರಗಳನ್ನ ಸಿದ್ಧಪಡಿಸೋದಕ್ಕೆ ಹೋಗ್ತಾ ಇದ್ದಾನೆ ಎಂಬುದ್ರ ಕುರಿತಾಗಿ ಇಲ್ಲಿ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ಈ ಭೂಮಿಯಲ್ಲಿ ನಾವು ಸುತ್ತಿ ನೋಡ್ಲಿಕ್ಕೆ ಆಗದೆ ಇರತಕ್ಕಂಥದ್ದು ಸ್ಥಿತಿ ಇದ್ರೂ ಪರವಾಗಿಲ್ಲ, ಆದರೆ ನಾವು ಸ್ವರ್ಗ ನೋಡೋದನ್ನ, ಆ ನಿತ್ಯ ಬಿಡಾರವನ್ನು ನೋಡೋದನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಮುಂದರ್ಶಿ, ಇಲ್ಲಿ ನಮಗೆ ಪ್ರೀತಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅಲ್ಲಿನ ಪ್ರೀತಿನ ನಾವು ಕಳ್ಕೋಬಾರ್ದು. ಅಂದ್ರೆ ಪರಲೋಕದ ಪ್ರೀತಿ, ದೈವಿಕವಾದ ಪ್ರೀತಿಯನ್ನ ನಾವು ಕಳ್ಕೋಬಾರ್ದು. ಇಲ್ಲಿ ನಾವು ಅಂಧರಾದ್ರೂ ಪರವಾಗಿಲ್ಲ, ಅಲ್ಲಿ ನಾವು ಅಂಧರಾಗಬಾರ್ದು. ಇಲ್ಲಿ ನಾವು ಕುರುಡರಾದ್ರೂ ಪರವಾಗಿಲ್ಲ, ಅಲ್ಲಿ ನಾವೇನಾಗಬಾರ್ದಪ್ಪ ಅಂದ್ರೆ ಬಂಧನಕ್ಕೆ ನಾವು ಒಳಗಾಗಬಾರ್ದು. ಆ ರೀತಿಯಾಗಿ ನಾವು ನಡ್ಕೊಳ್ತಕ್ಕಂಥದ್ದು ಮುಖ್ಯ. ಯಾಕಂದ್ರೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಮಗೆ ಈ ರೀತಿಯ ವಚನ ಹೇಳ್ತಾ ಇದೆ, 22ನೇ ವಚನದಿಂದ ಮುಂದುವರಿಸಿ, ಕಣ್ಣು ದೇಹಕ್ಕೆ ದೀಪವಾಗಿದೆ, ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು? ಇಲ್ಲಿ ಪ್ರಭು ಹೇಳ್ತಕ್ಕಂಥ ಮಾತು, ಕಣ್ಣು ದೇಹಕ್ಕೆ ದೀಪವಾಗಿದೆ, ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ನೆಟ್ಟಗಿರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಇಲ್ಲಿ ಒಂದು ವೇಳೆ ನಾವು ಕುರುಡರಾಗಿ ಜೀವಿಸಿ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವ ಹೊಂದೋದು ಎಷ್ಟೋ ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಈ ಕಣ್ಣು ನಮ್ಮನ್ನ ಪಾಪಕ್ಕೆ ನಡೆಸ್ತಕ್ಕಂಥದ್ದು, ನಾವು ನೋಡುವಂತ ದೃಷ್ಟಿಗಳು ಅವು ನಮ್ಮನ್ನ ದೇವರಿಂದ ದೂರ ಮಾಡ್ತಕ್ಕಂಥದ್ದಾಗಿದೆ. ಆದ್ದರಿಂದ ಒಂದು ವೇಳೆ ನೀವು ಕಣ್ಣು ಕಾಣದೇ ಇರೋರಾಗಿರೋದಾದ್ರೆ ನೀವು ಧನ್ಯರು. ಯಾಕಂತಂದ್ರೆ ನೀವು ಇಲ್ಲಿ ಅಂಧರಾಗಿದ್ದರೂ ಸಹ ಅಲ್ಲಿ ಏನ್ ಮಾಡ್ತಕ್ಕಂಥವ್ರಾಗಿದ್ರೆ ಎಲ್ಲವನ್ನ ನೋಡ್ತಕ್ಕಂಥರಾಗಿದ್ದೀರಾ. ಅದರಿಂದ ದೇವ್ರ ವಾಕ್ಯ ಹೇಳ್ತದೆ, ಕಣ್ಣುಳ್ಳವನಾಗಿ ನಾಶನಕ್ಕೆ ಹೋಗುವುದಕ್ಕಿಂತ ಕಣ್ಣಿಲ್ಲದೆ ನಿತ್ಯ ಜೀವ ಸೇರೋದು ಲೇಸು ಎಂಬುದಾಗಿ ವಚನದಲ್ಲಿ ಹೇಳುವ ಹಾಗೆ ನಾವೇನ್ ಮಾಡಬೇಕಾಗಿದೆ, ಇಲ್ಲಿ ನಾವು ಅಂಧರಾದ್ರೂ ಪರವಾಗಿಲ್ಲ, ನಾವು ಪರಲೋಕ ರಾಜ್ಯದಲ್ಲಿ ನಾವು ಬಂಧನಕ್ಕೆ ನಾವು ಒಳಗಾಗಬಾರ್ದು. ಮಾತ್ರಲ್ಲ, ಭೂಲೋಕದ ಮನೆಯನ್ನು ನಾವು ಕಳ್ಕೊಂಡ್ರೂ ಪರವಾಗಿಲ್ಲ,
ಪರಲೋಕದ ಮನೆಯನ್ನು ನಾವು ಕಳ್ಕೋಬಾರದು. ಅದರಿಂದ ಇವತ್ತು ಈ ಭೂಲೋಕದಲ್ಲಿ ನಾವು ಏನು ಕಳ್ಕೊಂಡ್ರೂ ಪರವಾಗಿಲ್ಲ, ಆ ನಿತ್ಯ ಜೀವನ ನಾವು ಕಳ್ಕೋಬಾರ್ದು. ಯಾಕಂದರೆ ಆ ನಿತ್ಯ ಜೀವದ ನಿರೀಕ್ಷೆಗೋಸ್ಕರವಾಗಿಯೇ ನಾವು ಪ್ರಭುವನ್ನು ನಂಬಿರ್ತಕ್ಕಂಥದ್ದು, ಆತನ ದಾರಿಯಲ್ಲಿ ನಡೀತಕ್ಕಂಥದ್ದು. ಅದರಿಂದ ಈ ದಿನ ನಾವು ಪರವಾಗಿಲ್ಲ ಎಂಬುದರ ಕುರಿತಾಗಿ ನಾವು ನೋಡಿದ್ದೇವೆ. ಈ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಯಾವಾಗಲೂ ದೇವರ ವಾಕ್ಯದ ಬೆಳಕಿನಲ್ಲಿ ಮುಂದೆ ಸಾಗೋಣ. ಹಾಗಾಗುವಾಗ ಕರ್ತನು ನಮಗೆ ಮುಂದಿಟ್ಟಿರ್ತಕ್ಕಂಥ ಆ ಬಹುಮಾನಗಳು ನೀಡುವುದರ ಮೂಲಕವಾಗಿ ನಮ್ಮನ್ನು ಒಂದು ದಿನ ಆತನು ತನ್ನ ನಿವಾಸಕ್ಕೆ ಸ್ವಾಗತಿಸಲಿಕ್ಕಿದ್ದಾನೆ. ದೇವರು ಚಂದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ಪರವಾಗಿಲ್ಲ ಎಂಬುದರ ಕುರಿತಾಗಿ ನಾವು ಧ್ಯಾನಿಸುವಂತೆ ಕೃಪೆ ಮಾಡಿದ್ದೀಯಾ ಸ್ವಾಮಿ. ಯಾವ ವಿಷಯಗಳೆಲ್ಲ ನಮಗೆ ಪರವಾಗಿಲ್ಲ, ಯಾವುದನ್ನು ನಮ್ಮ ಜೀವನದಲ್ಲಿ ಸೇರಿಸ್ಕೊಳ್ಬೇಕು, ಯಾವುದನ್ನು ನಮ್ಮ ಜೀವನದಿಂದ ತೆಗೆದುಹಾಕಬೇಕು ಎಂಬುದರ ಬಗ್ಗೆ ನಾವಿಲ್ಲಿ ನೋಡಿದ್ದೇವೆ ಸ್ವಾಮಿ. ಅವುಗಳನ್ನು ಪಾಲಿಸಿ ನಡೆಯುವಂತೆ, ನಿತ್ಯ ಜೀವ ಹೊಂದುವಂತೆ ಕೃಪೆ ಮಾಡು. ಈ ಸಂದೇಶ ಕೇಳಿಸ್ಕೊಳ್ಳೋದು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ನಿನ್ನ ವಾಕ್ಯದಲ್ಲಿ ತಿಳಿಸಿದಂತೆ ಅವರು ನಡೆಸು. ಯೇಸುವಿನ ಮೂಲಕವಾಗಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ಈ ಸಂದೇಶ ನಿಮಗೆ ಇಷ್ಟ ಆಗಿರೋದಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಈ ಸೇವೆಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೀನಿ.